Water is one of the most important natural resources on which life thrives on Earth, and Earth provides water through many sources. Sea, rivers, lakes, ponds, and rain. All creatures on Earth, whether they are on land or sea, require water. Humankind uses water for various activities ranging from drinking and washing utensils to transportation and recreation. But water is depleting at an alarming rate. Lakes, ponds, and wells are drying up. Sights like desolate parched land and cattle rummaging through dry lake beds for a morsel of grass are common in India and Africa. As humankind encroaches more and more land, thousands of square kilometers of forests are lost every year. Between 2009 and 2011, India lost 367 square kilometers of forests, the largest loss of forest in India in recent years. The green canopy makes soil porous and hence recharges the groundwater table. The loss of green canopy decreases the groundwater table. One man has been at the forefront of war against shortage of water. He is Ayyappa Masagi, one of India's leading water conservationists and one who has won many laurels for this war. Through his foundation and company, he spreads awareness about water conservation and implements rainwater harvesting projects for houses, apartments, institutions, and businesses. Ayyappa Masagi's typical working day begins with inspection of materials to be used in the sites for the day. After inspection and other office routines, he sets out on his daily journey to sites where he oversees construction of rainwater harvesting systems. This is one of Masagi's projects. This is a large water storage tank that is under construction at the Bisleri bottling plant in Bangalore. Water conservation begins at home. Therefore, Masagi has implemented a rainwater harvesting system for his family. ಆಫ್ ಮಾಡಿದ ನಂತರ ಏನಾಗುತ್ತೆ, ನೀರಲ್ಲಿ ಹೋಗುತ್ತೆ, ನಿಮಗೆ ವಿತ್ ಪ್ರೆಷರಲ್ಲಿ ಹೋಗುತ್ತೆ. ಇಲ್ಲಿ ನಮ್ಮದು ಕ್ಯಾನ್ ಬಿಡೆ. ಇದು ಕ್ಯಾನ್ ಅಂದರೆ ಏನು, ಇದು ಭಾಳ ಸಿಂಪಲ್. ಇದನ್ನು 1 ಮೀಟರ್ 4 ಮೀಟರ್ ಜಸ್ಟ್ ಪ್ಲಾಸ್ಟಿಕ್ ನೆಟ್ ನಾವು ಅದು 4 ಇಂಚ್ ದಪ್ಪಕ್ಕೆ ಸುತ್ತಿಪಟ್ಟಿಲಿ ಹಾಕಿದ್ದೀವಿ. ಎಲ್ಲ ಮಳೆ ನೀರು ಏನಾಗುತ್ತೆ ಮೇಲಕ್ಕೆ ಹೋಗೋದು, ಯಾಕಂದರೆ ಇದು ಬಾಟಮ್ ಟು ಟಾಪ್ ಹೋಗುವಾಗ ಏನಾಗುತ್ತೆ, ಆ ಸೆಡ್ಮೆಂಟ್ಸ್ ಎಲ್ಲನೂ ಇಲ್ಲೇ ಸೆಟ್ಲ್ ಆಗುತ್ತೆ. ಫಿಲ್ಟರ್ ಆಗಿರ್ತಕ್ಕಂಥ ನೀರು ಇದು ಔಟ್ಲೆಟ್. ಈ ಔಟ್ಲೆಟ್ ಏನಾಗುತ್ತೆ, ಇದನ್ನು ಔಟ್ಲೆಟ್ ನಾವು ಏನು ಮಾಡಿರ್ತೀವಿ, ಇದನ್ನು ನೀವು ಬೋರ್ ಕೊಟ್ಟಿರ್ತೀವಿ, ಇಲ್ಲ ಸಂಪ್ ಕೊಟ್ಟಿರ್ತೀವಿ, ಇಲ್ಲ ಬಾವಿ ಕೊಟ್ಟಿರ್ತೀವಿ. ನೀರನ್ನ ನಾವು ಟೋಟಲಾಗಿ ನಾವು ಡೊಮೆಸ್ಟಿಕ್ಗೋಸ್ಕರ ಬಳಸ್ಬೋದು. ಯಾಕೆ ನಾವು ಕೊಡ್ತಕ್ಕಂಥ ನೀರು ಏನು ಮಾಡ್ತೀವಿ, ಇದು ಟೋಟಲಾಗಿ ಕುಡಿಯುವ ಮಟ್ಟಕ್ಕೆ ನೀರು ಇರ್ತದೆ. ಎಷ್ಟು ಸುತ್ತ ನೆಟ್ಲಾನ್ ಇರುತ್ತೆ ಇದರಲ್ಲಿ ಟೋಟಲಾಗಿ 24 ಲೇಯರ್ ಇರ್ತದೆ. 24 ಲೇಯರ್ ಫಿಲ್ಟರ್ ಇಲ್ಲಿಂದ ಇಲ್ಲಿವರೆಗೆ ಟಾಪ್ ಟು ಬಾಟಮ್. ನೀರು ಮಾತ್ರ ಏನಾಗುತ್ತೆ, ಇಲ್ಲಿ ಬಂದು ವಿತ್ ಪ್ರೆಷರಲ್ಲಿ 3 ಫೀಟ್ ಮೇಲೆ ಇರುವಾಗ ಏನಾಗುತ್ತೆ, ಸೆಡಿಮೆಂಟ್ಸ್ ಎಲ್ಲ ನೀರು ಸೆಟ್ಲ್ ಆಗುತ್ತೆ. ಮತ್ತೆ ಮಳೆ ನಿಂತ ನಂತರ ಇದನ್ನು ನೀವು ತಿರ್ಗಿ ಆನ್ ಮಾಡಬೇಕು. 2 ನಿಮಿಷ ಆನ್ ಮಾಡಿದಾಗ ಎಲ್ಲ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಶಿಲ್ಟು, ಒಂದು ಬಕೆಟ್ ಮುಳ್ಬೆ ಎತ್ತಿಕ್ಕೆ ಒಂದು ಬಕೆಟ್ ನೀರಿನಷ್ಟು ನೀರು ಆಚೆ ಹೋಗುತ್ತೆ. ಮತ್ತೆ ತಿರ್ಗಿ ಇದನ್ನು ನೀವು ಕ್ಲೋಸ್ ಮಾಡಿ ಇಟ್ಬಿಡೋದು ಅಷ್ಟೇ. ಒಂದು 3 ಅಥವಾ 4 ಮಳೆ ಆದ ನಂತರ ಇಲ್ಲೊಂದು ಕ್ಯಾಪ್ ಇದೆ. ಇಲ್ಲೊಂದು ಕ್ಯಾಪ್ ರೋಡ್ ಮಾಡಿದ್ವಿ ನಾವು. ಈ ಕ್ಯಾಪ್ನ ತೆಗೆದು ಹೊರಗಡೆ ಕೈ ಹಾಕ್ಬಿಟ್ಟು ಇರ್ತಕ್ಕಂಥ ಶಿಲ್ಟನ್ನ ತಾವು ತೆಗಿಬೋದು. ಎಸ್, ಇದು ಟೋಟಲ್ ಆಗಿ ಇದು ಕುಡಿಯೋ ನೀರು ಆಗ್ತದೆ. ಕುಡಿಯೋ ನೀರು ಕುಡಿಯೋ ಮಟ್ಟಕ್ಕೆ ಅಂದರೆ ನಿಮ್ಮ ಕಾವೇರಿ ಅಥವಾ ಬೋರು ಅಥವಾ ಬಾವಿ ನೀರಿಗಿಂತ 400% ಬೆಟರ್ ಇರುತ್ತೆ ನೀರು. ಇದನ್ನ ಈಗಾಗಲೇ 1000 ಮನೆಗೆ ನಾವು ಹಾಕಿದ್ದೀವಿ. ಇದನ್ನು 278 ಅಪಾರ್ಟ್ಮೆಂಟ್ಗೆ ಸಿಸ್ಟಮ್ ಮಾಡ್ತೀವಿ. ಎಲ್ಲರೂ ನೀರನ್ನ ಇದನ್ನು ಕುಡಿಯೋದಕ್ಕೆ ಬಳಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಕುಡಿಯೋ ಲೆವೆಲ್ ಇರ್ತೈತೆ. ಈ ನೀರು ಬಾಕಿ ಬೇರೆ ನೀರಿಗಿಂತ ಭಾಳ ಅದ್ಭುತವಾದ ನೀರು. ಆ್ಯಕ್ಚುಲಿ ಈ ನೀರು ಕುಡಿದ್ರೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರಲ್ಲ, ಆಸ್ಮಾ ಪ್ರಾಬ್ಲಮ್ ಬರಲ್ಲ, ಹಾರ್ಟ್ ಪ್ರಾಬ್ಲಮ್ ನಿಮ್ಮ ಮನೆ ಹತ್ತಿರಕ್ಕೆ ಬರಲ್ಲ. ಜಲರಕ್ಷಣಾ ಕಾಮಗಾರಿಕೆಗಳನ್ನು ಕೈಗೊಳ್ಳಲು ನಿಮಗೆ ಪ್ರೇರಣೆ ನೀಡಿದ ಸಂದರ್ಭಗಳಾವು? ಮೊಟ್ಟ ಮೊದಲನೇ ಪ್ರೇರಣೆ ಅಂದರೆ ನಾನು ಹುಟ್ಟಿದ್ದು ನೀರು ಸಮಸ್ಯೆ ಇರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ. ನನಗೆ ಪ್ರೇರಣೆ ನೀಡಿದ್ದು ನಮ್ಮವ್ವ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂತಂದರೆ ನೀರು ಕುಡಿಯೋ ನೀರು ಸಮಸ್ಯೆ ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಬೇಸಿಗೆ ಬಂತು ಅಂತ ಹೇಳಿದರೆ, ಯಾಕಂದರೆ ನಾವು ಹಳ್ಳದ ನೀರು ತರ್ತಕ್ಕಂಥದ್ದು, ಬೇಸಿಗೆಯಲ್ಲಿ ಹಳ್ಳದ ನೀರು ಇರ್ತದೆ, ಅದು ಆಳವಾಗಿ ಇಳಿತಾ ಹೋಗುತ್ತೆ. 15-20 ಅಡಿ ಬಾವಿ ಒಳಗೆ ಒಂಥರ ಆಳ ಇಳಿತಾ ಹೋಗ್ತದೆ. ಅದಕ್ಕೆ ನಮ್ಮ ಏನು ಆ ನೀರು ತೆಗಿಬೇಕಂದಪ್ಪ ಅಂದ್ರೆ ನಮ್ಮದು ಚಿಕ್ಕ ಮಕ್ಕಳು ಬೇಕು. ನನಗೆ ಅವಾಗ 6 ವರ್ಷ ವಯಸ್ಸು. ನಮ್ಮವ್ವ ನನ್ನ ಏನು ಮಾಡ್ತಾ ಇಲ್ಲ ಅಂತ ನೀರಿಗೆ ಆ ನೀರು ಚೆಂಬಲ್ಲಿ ತುಂಬಕ್ಕೋಸ್ಕರ, ಬಿಂದಿಗೆಯಲ್ಲಿ ತುಂಬಕ್ಕೋಸ್ಕರ
ಬೆಳಿಗ್ಗೆ 3 ಗಂಟೆಗೆ ಎಬ್ಬಿಸಿ ಕರ್ಕೊಂಡು ಹೋಗ್ತಾ ಇದ್ದೆ ನನಗೆ ನೀರು ತರಕ್ಕೆ. ಸೊ ಅದನ್ನ ಆ ಬಾವಿನಲ್ಲಿ ಇಳಿದು ತುಂಬಿಕೊಂಡು ನಾನು ತಲೆ ಮೇಲೆ ಹೊತ್ತು ಮನೆಗೆ ತರ್ತಕ್ಕಂಥ ಒಂದು ಪ್ರಯೋಗ ಇದು ಥರ ಒಂದು ಡೈಲಿ ಅದು ನನ್ನ ಕಾರ್ಯವಾಯಿತು. ಅವಾಗ ಏನಾಕಿತ್ತು ನನಗೆ ಆ ಚಿಕ್ಕ ವಯಸ್ಸಿನಾಗ ಈ ನೀರು ಸಮಸ್ಯೆಗೆ ಏನಾದರೂ ಪರಿಹಾರ ಇಲ್ವಾ ಅಂತ ಆಗ 6 ವಯಸ್ಸಿನಾಗ ನಾನು ಚಿಂತೆ ಮಾಡ್ತಾ ಇದ್ದೆ. ಇದಕ್ಕೆಲ್ಲ ಪ್ರೇರಣೆ ಅಂತ ನನ್ನ ತಂದೆ ತಾಯಿನೇ ಪ್ರೇರಣೆ ಅಂತ ಹೇಳ್ಬೋದು ನಾನು. ಒಳ್ಳೆಯದು ಸರ್. ಇಂದು ನಾವು ನೀರಿನ ಕೊರತೆ ಅನುಭವಿಸಲು ಕಾರಣಗಳೇನು? ಇದಕ್ಕೆ ಹಲವಾರು ಕಾರಣಗಳಿದ್ದಾರೆ. ಹಿಂದೆ ಏನಾಗಿತ್ತು ಅಂತ ನೀರು ಸಮುದಾಯದ ಕೈಯಲ್ಲಿತ್ತು. ಸಮುದಾಯ ಭಾಳ ಜಾಗೃತಕತೆಯಿಂದ ನೀರನ್ನು ಬಳಸ್ತಾ ಇದ್ರು. ಇವತ್ತು ಅದು ಸಮುದಾಯದ ಕೈ ಬಿಟ್ಟು ಸರ್ಕಾರಕ್ಕೆ ಕೈ ಹೋಗಿದ್ದು ಒಂದು ತಪ್ಪು. ಇನ್ನೊಂದು ಏನಂದ್ರೆ ನಾವು ನಮ್ಮ ಹಿರಿಕರು ಮಾಡಿರ್ತಕ್ಕಂಥವು ಏನು ಅವರು ಈ ವಾಟರ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾ ಇದೀವಲ್ಲ, ಈ ಕನ್ಸರ್ವೇಷನ್ ಅವ್ರು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ರು. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಬಳಸಿದ ನೀರು ಪೋಲಾಗದಿರಲಿ ಬಳಸಿದ ನೀರು ಬೇರೆಯವರ ಪಾಲಾಗದಿರಲಿ ಜಲಶಕ್ತಿ ಮನೆಗೊಂದು ಮಾಡಿ ಇಂಗು ಗುಂಡಿ ಇದರಿಂದ ಆಗುವುದು ಅಂತರ್ಜಲ ವೃದ್ಧಿ ಅಂತ ಹೇಳ್ತಾರೆ. ಯಾಕೆ ಮಾಡ್ತಾ ಇದ್ರು ಅವರು ಸಬ್ಸಾಯಿಲ್ ಚಾರ್ಜ್ ಆಗಲಿ ಅಂತ ಮಾಡ್ತಾ ಇದ್ರು. ಒಂದ್ಸಲ ಸಬ್ಸಾಯಿಲ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಏನದು ಆಟೋಮೆಟಿಕ್ ಆಗಿ ಏನಾಗಿತ್ತು ನಮ್ಮ ಬೋರ್ ಬಾವಿಗೆ ನೀರು ಬರ್ತಾ ಇತ್ತು. ಯಾವಾಗ ನಾವು ಡೆವಲಪ್ಮೆಂಟ್ ಹೆಸರಿನೊಳಗೆ ಈ ಇಂಗು ಬಾವಿ ಅಂತ ಹೇಳ್ತೀವಿ, ಇಂಗು ಬಾವಿ ಮುಚ್ಚಿದ್ವೋ ಅವಾಗ ಏನಾಯ್ತು ರೀ ಸಬ್ಸಾಯಿಲ್ ನೀರು ಕೊರತೆ ಬಂತು, ನಮ್ಮ ಬಾವಿನಲ್ಲಿ ನೀರು ಕೊರತೆ ಬರೋಕ್ಕಾಗ್ತದೆ. ಅದಕ್ಕೆ ಏನಪ್ಪ ಇನ್ನೊಂದು ಮಳೆ ನೀರು, ನಾವು ಯಾರೂ ಮಳೆ ನೀರು ನಮ್ದು ಅನ್ನಿಲ್ಲ. ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಮಳೆ ನೀರಿನ ಪೋಲು ನಾಡಿನ ಜನರ ಸೋಲು ಅಂತ ನಾನು ಹೇಳಿ. ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಎಷ್ಟು ಗಂಭೀರವಾಗಿದೆ? ಬಹಳ ಗಂಭೀರವಾಗಿ ಸರ್. ಇವತ್ತು ಕೊಪ್ಪಳ, ಉತ್ತರ ಕರ್ನಾಟಕದ ಕೊಪ್ಪಳ ಅಂತಕ್ಕಂಥ ಊರಲ್ಲಿ ಇವತ್ತು ಬಡ ಜನರು 1 ಬಿಂದಿಗೆ ನೀರಿಗೆ 5 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಎಷ್ಟೋ ಜನ ಏನೋ ಈ ಬಡವರು ಏನು ಮಾಡ್ತಾ ಇದ್ದಾರೆ, ಮಕ್ಕಳ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಬರೀ ನೀರಿಗೋಸ್ಕರ, ನೀರು ತರೋಕ್ಕೋಸ್ಕರ 2 ಕಿಲೋಮೀಟರ್ 3 ಕಿಲೋಮೀಟರ್ ಬೇರೆ ಬೇರೆ ತೋಟದಿಂದ ನೀರು ತರಲಿಕ್ಕೆ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ. ಯಾವುದಕ್ಕೆ? ಇದಕ್ಕೋಸ್ಕರ. ಎಷ್ಟೋ ಇವತ್ತೇನಪ್ಪ ಅಂತ ನೀರಿಗೋಸ್ಕರನೇ ದಿನಗಟ್ಟಲೆ ಈ ಉತ್ತರ ಕರ್ನಾಟಕ, ರಾಯಚೂರು, ಗುಲ್ಬರ್ಗ ಕಡೆ ನೀರಿಗೋಸ್ಕರನೇ ಒಬ್ಬ ಬರೀ ನೀರು ತರೋದೇ ಒಂದು ಕೆಲಸ, ಕುಡಿಯೋ ನೀರು ಪ್ಲಸ್ ಬಳಸೋರ್ತಕ್ಕಂಥ ಪರಸ್ಪರ ಪ್ರಮೇ ಬಂದು ಹೋಗಿದೆ ಇವತ್ತು. ಇದೇ ರೀತಿ ಏನಾದರೂ ಮುಂದೆ ಬರೆದ್ರೆ, ನಾವು ಯಾವ್ದಾದ್ರು ಇರೋದನ್ನು ಕಳ್ಕೊಂಡು ಇಲ್ಲದನ್ನು ಹುಡುಕ್ತಾ ಹೋದರೆ ಅಥವಾ ಬೋರ್ಗಳನ್ನು ಜಾಸ್ತಿ ಕೊರಿತಾ ಹೋದರೆ ಮುಂದೊಂದು ದಿನ ನಮಗೆ ನೀರು ಸಮಸ್ಯೆ ಆಗ್ಬೋದು. ಅದಕ್ಕೆ ನಾನು ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ಬತ್ತಿದ ಬೋರ್ ಏನು ಹೊಸ ಕೊಳವೆ ಬಾವಿ ಕೊರಿಬೇಡ್ರಿ, ಹಳೆ ಕೊಳವೆ ಬಾವಿಗಳಿಗೆ ಮರ್ಜಿಯು ಕೊಡಕ್ಕೆ ಮರಿಬೇಡ್ರಿ. ಒಳ್ಳೆಯದು. The water crisis. As civilization advances, surface vegetation gradually disappears, giving way to concrete buildings and borewells. As more and more buildings and borewells appear, the groundwater reduces proportionately. Another reason for depleting groundwater is vanishing water bodies. Lakes are disappearing fast, giving way to concrete buildings. As more and more concrete buildings appear, the groundwater level decreases proportionately. Another reason is vanishing green canopy. This in turn reduces rainfall. Reduced rainfall in turn reduces groundwater. Reduced groundwater can lead to shortage of water, and shortage of water can be disastrous to humankind. ಈ ಸಂಗ್ರಹಿಸಿದ ಶೋಧನೆಗೊಂಡ ಮಳೆ ನೀರನ್ನು ನಾವು ಯಾವ ಚಟುವಟಿಕೆಗಳಿಗೆ ಬಳಸ್ಬೋದು? ಇದು ಬಹಳ ಶುದ್ಧವಾದ ನೀರು. ನಾನು ಹೇಳ್ತದ್ದು ಮಳೆ ನೀರಿನ ಸೇವನೆ ಆರೋಗ್ಯಕ್ಕೆ ಬಲವರ್ಧನೆ ಅಂತ ಹೇಳ್ತಕ್ಕಂಥದ್ದು. ಇದೇನಂದ್ರೆ ಈ ನೀರು ನಮ್ಮ ಬೇರೆ ನೀರು, ಬಾವಿ ನೀರು, ಬೋರ್ ನೀರು ಅಥವಾ ಕಾವೇರಿ ನೀರಿಗಿಂತ 100 ಪಟ್ಟು ಚೆನ್ನಾಗಿರುತ್ತೆ ನೀರು. ಇದು ಟೋಟಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರು. ಇದರಲ್ಲಿರ್ತಕ್ಕಂಥ ಧೂಳು ಮಾತ್ರ ಬಿಟ್ಟರೆ ಮತ್ತೊಂದಿಲ್ಲ. ಆ ಧೂಳನ್ನು ತೆಗಲಿಕ್ಕೆ ನಾವು ಆನ್ಲೈನ್ ಫಿಲ್ಟರ್ಸ್ ಅಥವಾ ಗ್ಯಾಲಿಟರ್ ಫಿಲ್ಟ್ರೇಷನ್ ಯೂನಿಟ್ ಅಥವಾ ಫಿಲ್ಟ್ರೇಷನ್ ಯೂನಿಟ್ ಅಥವಾ ಬೋರಲ್ ರಿಚಾರ್ಜಿಂಗ್ ಅಂತ ಪ್ರಮಾಣದಲ್ಲಿ 6 ಸಿಸ್ಟಮಲ್ಲಿ 6 ಸ್ಟೇಜಲ್ಲಿ ಫಿಲ್ಟರ್ ಮಾಡಿ ಹಾಕ್ತೀನಿ. ಈ ನೀರು ಕುಡಿಲಿಕ್ಕೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ನೀರು. ಇದು ನೀರು ಕುಡಿದಾದರೆ ಆರೋಗ್ಯ ಏನಪ್ಪ ಅಂದರೆ ನಿಮಗೆ ಕಿಡ್ನಿ ಪ್ರಾಬ್ಲಮ್, ಆಸ್ಮಾ ಪ್ರಾಬ್ಲಮ್, ಹೃದಯದ ಪ್ರಾಬ್ಲಮ್ನಿಂದ ನಾವು ಭಾಳ ಬೇಗನೆ ಈ ಕಾಯಿಲೆಯಿಂದ ಹೊರಗೆ ಬರ್ಬೋದು. ಆಮೇಲೆ ಮಳೆ ನೀರು ಭಾಳ ಅತ್ಯದ್ಭುತವಾಗಿರ್ತದೆ. ಮಳೆ ನೀರು ಸೇವಿಸಿ ನೀವು ಆರೋಗ್ಯವಂತರಾಗಿರಿ ಅಂತ ನಾನು ಸಜೆಷನ್. ಒಳ್ಳೆಯದು ಸರ್. ಒಂದು ಮಳೆ ನೀರು ಸಂಗ್ರಹ ವ್ಯವಸ್ಥೆ ಎಷ್ಟು ಕಾಲ ಕಾರ್ಯನಿರತವಾಗಿರುತ್ತದೆ? ಈಗ ನಾವು ಇಂಪ್ಲಿಮೆಂಟ್ ಒಂದು ಸಿಸ್ಟಮ್ ನನ್ನ ಅನುಭವದಲ್ಲಿ ಹೇಳೋದಾದರೆ ಈಗಾಗಲೇ 15 ವರ್ಷದ ಹಿಂದೆ ಮಾಡಿದ್ದೀನಿ ಕೆಲವು ಸಿಸ್ಟಮ್ಗಳು. ನಾನು 8 ವರ್ಷದಿಂದ ಮಾಡಿರ್ತಕ್ಕಂಥ ಸಿಸ್ಟಮ್ಗಳು ನನ್ನ ಹತ್ರ ಇದ್ದಾವೆ. ಇವತ್ತಿಗೂ ಆ ಸಿಸ್ಟಮ್ ಏನಾಗಿಲ್ಲ. ನಾನು ಆನ್ಲೈನ್ ಫಿಲ್ಟರ್ ತಗೊಂಡು 15 ವರ್ಷದಿಂದ ಅದೇ ಆನ್ಲೈನ್ ಫಿಲ್ಟರ್. ಅದಕ್ಕೆ ನಾನು ಹೇಳೋದು ನನ್ನ ಸ್ಟ್ರಕ್ಚರ್ಸ್ಗಳು ನಾನು ಮಾಡ್ತಕ್ಕಂಥ ಏನು ನನ್ನ 100ಕ್ಕೂ ಹೆಚ್ಚು ನನ್ನದೇ ಆದ ಅನುಶೋಧಿಸಿದ ಸಂಶೋಧಿರ್ತಕ್ಕಂಥ ಸಿಸ್ಟಮ್ಗಳಿದಾವಲ್ಲ, ಇವೆಲ್ಲ ಬಹಳ ಕಡಿಮೆ ಖರ್ಚಿನವು. ಒನ್ ಟೈಮ್ ಒಂದೇ ಸಾರಿ ನೀವು ಇನ್ವೆಸ್ಟ್ ಮಾಡಿ ಸಾಕು, ಮತ್ತೆ ತಿರ್ಗಾ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಬಹಳ ಅತ್ಯಂತ ಏನಪ್ಪ ಅಂದ್ರೆ ಇದ್ರದ್ದು ಎಫಿಷಿಯನ್ಸಿ ಅಂತಕ್ಕಂಥದ್ದು ಬಹಳ
ವಂಡರ್ಫುಲ್ ಆಗಿ ಎಫಿಷಿಯನ್ಸಿನ ಕೊಟ್ಟದ್ದು ಉದಾಹರಣೆಗಳಿದ್ದಾವೆ. ಆಮೇಲೆ ನನ್ನ ಇದು ಒಂದು ಏನಪ್ಪ ಅಂತಂದ್ರೆ ಮೇಂಟೆನೆನ್ಸ್ ಅಂತ ಹೇಳ್ತೀವಿ ನಾವು. ಇದೇನು ಬಳಕೆಯಲ್ಲಿ ಭಾಳ ಮಿನಿಮಮ್ ಮೇಂಟೆನೆನ್ಸ್ ಸಿಸ್ಟಮ್ ಮೇಡಮ್. ನೀವು ಅವಾಗ ಏನು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಭಾಳ ಕಡಿಮೆ ಖರ್ಚಿನೂ ತುಂಬ ನಿಮಗೆ ಲಾಭದಾಯಕ ಇರತಕ್ಕಂಥ ಸಿಸ್ಟಮ್ಗಳು. This is the ACC plant at Doddaballapur in Karnataka. As part of its eco-friendly policy, ACC undertook an initiative to construct a huge rainwater harvesting system in the campus. Masagi not only constructed the system in this campus, but also gave a better life to farmers living nearby, as the groundwater table beneath the soil increased significantly in and around the plant after the construction of the rainwater harvesting system. Mr. K.K. Rajiv, director of the plant, shares his views. How did ACC's plant benefit by installing a rainwater harvesting system here? I'm extremely happy to tell you that actually we are in the 75th year of our existence in the country. And if somebody asked me actually what is the reason behind a manufacturing company existing sustainably for 75 years, is the single most answer I could feel is that we have got a key focus on the sustainable development. And fortunately, water is one of the key parameter we feel as a company we need to put a lot of effort on making this earth sustainable to perform. And through the activities of manufacturing, we give sufficient inputs and empowerment to our people, saying that to make sure that sustenance comes in. And more than anything, the most positive aspect of this endeavor is to make sure that our next generation gets what they wanted, and it is we are paying back a dues to the next generation. And at ACC Tondavavis in particular, actually we got a key focus on conserving water. If you go across, you can see the glimpses of the excellence what we want to create on water conservation and making this a water positive company. ಮಳೆ ನೀರು ಸಂಗ್ರಹ ವ್ಯವಸ್ಥೆಯಿಂದ ಬರಗಾಲದಲ್ಲಿ ಏನಾದರೂ ಉಪಯೋಗ ಉಂಟೆ? ನಂದು ಇಷ್ಟೇ ಇದೆ, ನನ್ನ ಸಿಟ್ಟು ನಾನೇನು ಹೇಳಿದ್ರು, ನನ್ನ ಜನರಿಗೆ ನನ್ನ ಸಜೆಷನ್ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ನೀವು ಬಳಸ್ತಕ್ಕಂಥ ನಾರ್ಮಲಾಗಿ ಬೋರ್ ವಾಟರ್ ಇರ್ಬೋದು, ಕಾವೇರಿ ವಾಟರ್ ಇರ್ಬೋದು, ಅಥವಾ ನಿಮ್ಮದು ಬಾವಿ ನೀರು ಇರ್ಬೋದು. ನಾನೇನು ಹೇಳ್ತೀನಿ, ಮಳೆಗಾಲದಲ್ಲಿ ಅವಕ್ಕೆ ನೀವು ವಿಶ್ರಾಂತಿ ಕೊಡಿ. ಮಳೆಗಾಲದಲ್ಲಿ 1 to all ಬರೀ ಮಳೆ ನೀರು ಮಾತ್ರ ಬಳಸಿ, ಒಗೆಯೋದಕ್ಕೆ, ಕುಡಿಯೋದಕ್ಕೆ, ತೊಳೆಗೆ ಎಲ್ಲದಕ್ಕೂ ಮಳೆ ನೀರು ಬಳಸಿ. ಅವಾಗೇನಾಗುತ್ತೆ, ಮಳೆಗಾಲದ ನೀರು ಬಳಸ್ಕೊಂಡು ಏನಾಗುತ್ತೆ, ಬಾವಿ ಉಳಿಯುತ್ತಲ್ಲ, ಆ ನೀರನ್ನ ನೀವು ಬೇಸಿಗೆಯಲ್ಲಿ ಬಳಸ್ಕೊಬೋದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಜಾಸ್ತಿ ನೀರನ್ನ ನಾವೇನು ಹೇಳ್ತೀವಿ, ನೀರನ್ನ ಹೊರಗಿಡಬೇಡಿ, ಅದನ್ನ ಮಣ್ಣಾಗ ಬಚ್ಚಿಕ್ಕಿ ಅಂತ ನಾನು ಹೇಳ್ತೀನಿ. ಮಳೆ ಎಲ್ಲಿ ಬೀಳುತ್ತೋ, ಯಾವಾಗ ಬೀಳುತ್ತೋ, ಎಷ್ಟು ಬೀಳುತ್ತೋ, ಅಥವಾ ಪೋಲಾದ ನೀರು ಇವನೇನಂದ್ರೆ ಜಾಸ್ತಿ ಮಣ್ಣಾಗ ಬಚ್ಚಿಕ್ಕಿದ್ರೆ ಅದಕ್ಕೆ ಸಾವಿಲ್ಲ. ಅದನ್ನ ನೀವು ಬರಗಾಲದಲ್ಲಿ ಅಥವಾ ಅತಿವೃಷ್ಟಿಯಲ್ಲಿ ಬಂದಿರತಕ್ಕಂಥ ನೀರನ್ನು ಅನಾವೃಷ್ಟಿಯಲ್ಲಿ ಬಳಸ್ಕೊಳ್ತಕ್ಕಂಥ ಪದ್ಧತಿಗಳನ್ನು, ಇದಕ್ಕೆ ನಾವು ಕೃಷಿಗೆ ತೆಗೆದುಕೊಂಡ್ರೆ ನೀರಾವರಿ ರಹಿತ ಬೇಸಾಯ ಅಂದ್ರೆ ನೀರು ರಹಿತ ಅಲ್ಲ, ಬೋರು ಬಾವಿ ಕೆರೆ ಕುಣಿಗೂ ಸಹಾಯತೆ ಮಳೆ ನೀರನ್ನ ಬಳಸ್ಕೊಂಡು ಮಾಡ್ತಕ್ಕಂಥ ಕೃಷಿ ನೀರಾವರಿ ರಹಿತ ಬೇಸಾಯ. ಓಕೆ. ಜಲರಕ್ಷಣಾ ಕಾಮಗಾರಿಗಳಲ್ಲಿ ಈ ಬಳಸುವ ಮಳೆ ನೀರು ಸಂಗ್ರಹದ ವಿಧಾನಗಳು ಯಾವುವು? ಮೊಟ್ಟ ಮೊದಲನೇ ವಿಧಾನ ಮೇಲ್ಚಾವಣಿ ಮಳೆ ನೀರು ಸಂಗ್ರಹ ಅಂತ ನಾವು ಹೇಳ್ತೇವೆ. ಎಲ್ಲರಿಗೂ ಮನೆ ಇದೆ, ಶೂರಿದೆ. ಹೌದು. ಅದಕ್ಕೇನಪ್ಪ, ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ, ಅಕಾಲಿಕ ಮಳೆ ಸಾಮಾನ್ಯ, ಸಕಾಲಿಕ ಮಳೆ ಅಪರೂಪ. ಅಕಾಲಿಕವಾಗಿ ಬೀಳ್ತಕ್ಕಂಥ ಮಳೆ ನೀರು ಹಿಡ್ಕೊಳ್ಳೋಕೆ ನಿಮ್ಮ ಹತ್ರ ಬೊಗಸೆ ತಯಾರಿರಬೇಕು. ಮಾಳಿಗೆ ಬೊಗಸೆ, ನಿಮ್ಮ ರೋಡ್ ಬೊಗಸೆ, ನಿಮ್ಮ ಜಮೀನು ಬೊಗಸೆ. ಇದಕ್ಕೋಸ್ಕರ ನನ್ನ ಸಿಸ್ಟಮ್ ಒಂದು ಮೇಲ್ಚಾವಣಿ ಮಳೆ ಸಂಗ್ರಹಿಸೋಸ್ಕರ ಆನ್ಲೈನ್ ಫಿಲ್ಟರ್, ಇನ್ನೊಂದು ಬೋರ್ವೆಲ್ ರೀಚಾರ್ಜಿಂಗ್, ಇನ್ನೊಂದು ಭೂಮಿನಲ್ಲೇ ನೀರು ಬಿತ್ತಕ್ಕಂಥ ಪದ್ಧತಿ. ಬಿತ್ತಿದರೆ ಮಳೆ ನೀರು, ಉಕ್ಕೋದು ಭೂಮಿಯೆಲ್ಲ ನೀರು, ಏರುವುದು ಬೋರು ಬಾವಿಯ ನೀರು, ಚಿಕ್ಕುವುದು ನೆಲ ಜಲ, ಜನಕ್ಕೆಲ್ಲ ನೆಲೆ ಬೆಲೆ ಅಂತ ಹೇಳ್ತೇನೆ. ಅದಕ್ಕೆ ನೀರನ್ನ ಬಿತ್ತುವ ಕೆಲಸ, ಮಣ್ಣಿಗೆ ಬಿತ್ತಕ್ಕಂಥ ಕೆಲಸ ನೀವು ಇವತ್ತೆಲ್ಲ ಮಾಡಬೇಕಾಗಿರ್ತಕ್ಕಂಥ ಕಾಲ ಬಂದಿದೆ. ತಮ್ಮ ಪುಸ್ತಕದಲ್ಲಿ ಮಡಗಾಸ್ಕರ್ ಪದ್ಧತಿ ಅಂತ ನೀವೊಂದು ವಿವರಣೆ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಡಗಾಸ್ಕರ್ ಪದ್ಧತಿ ಅಂದ್ರೆ ಏನು? ಮಡಗಾಸ್ಕರ್ ಪದ್ಧತಿ ಅಂತ ಹೇಳಿದ್ರೆ, ಇವತ್ತು ಟ್ರೆಡಿಷನಲ್ ಪದ್ಧತಿ ತೆಗೆದುಕೊಂಡ್ರೆ 1 ಎಕರೆಗೆ 40 kg ಬೀಜ ಬಿತ್ತಾರೆ. ನಮ್ಮ ಈ ಮಡಗಾಸ್ಕರ್ ಪದ್ಧತಿಯಲ್ಲಿ ನಾವು 1 ಎಕರೆ ಹಾಕೋದು ಒಂದೇ 1 kg ಬೀಜ. 1 kg ಬೀಜ
ಗಿಡದಿಂದ ಗಿಡಕ್ಕೆ ನಾವು 1 ಫೂಟ್ ಅಂತರದಲ್ಲಿ ಹಾಕ್ತೀವಿ. ಇಲ್ಲಿ ಭಾಳ ಕಡಿಮೆ ನೀರು. ಟ್ರೆಡಿಷನಲ್ನಲ್ಲಿ ಏನಾಗ್ತೀರ ಅಂತಂದರೆ ನೀವು ಸಾಕಷ್ಟು ನೀರು ನಿಲ್ಲಿಸ್ತಾರೆ, ಆ ನೀರಿನಲ್ಲಿ 10% ನಾವು ಭತ್ತ ಮತ್ತು ಬಾಳಿನ ಬೆಳಿಬೋದು ಅಂತಕ್ಕಂಥ ಒಂದು ಪದ್ಧತಿನ ನಾನು ಅನುಶೋಧನೆ ಮಾಡಿದ್ದೀನಿ ರೀ. ಮಡಗಾಸ್ಕರ್ ಪದ್ಧತಿಯಲ್ಲಿ ಭಾಳ ಕಡಿಮೆ ನೀರನ್ನ ಬೆಳೆಸ್ಕೊಂಡು ಹೆಚ್ಚು 2 ಪಟ್ಟು 3 ಪಟ್ಟು ಬೆಳೆಯನ್ನು ಈ ಮಡಗಾಸ್ಕರ್ ಪದ್ಧತಿಯಲ್ಲಿ ನಾವು ಬೆಳಿಬೋದು. ಇಲ್ಲೇನಂತ ಹೇಳಿದ್ರೆ ಗಿಡಗಳು ಏನ್ರಿ ನಮ್ಮ ಭತ್ತದ ಬೇರುಗಳಿದೆ, ಆಕ್ಸಿಜನ್ ಬೇಕು. ನೀರನ್ನ ಅಲ್ಲಿ ನಾವು ನಿಲ್ಲಿಸೋದ್ರಿಂದ ಅದಕ್ಕೆ ಆಕ್ಸಿಜನ್ ಪ್ರಮಾಣ ಸಿಕ್ಕಲ್ಲ, ಆಕ್ಸಿಜನ್ ಸಿಕ್ಕೋದು ಸರಿಯಾದ ಆಕ್ಸಿಜನ್ ಸಿಕ್ಕಲ್ಲ. ಅದಕ್ಕೆ ಏನಾಗುತ್ತೆ, ಆ ಭತ್ತದ ಬೇರುಗಳು 90% ಬೇರುಗಳು ಸತ್ತು ಹೋಗಿ ಇಳುವರಿ ಕಮ್ಮಿ ಆಗುತ್ತೆ ಈ ಟ್ರೆಡಿಷನಲ್ ಪದ್ಧತಿಯಲ್ಲಿ. ನಮ್ಮ ಪದ್ಧತಿಯಲ್ಲಿ ಕೂಡ ಏನಂದ್ರೆ ಭತ್ತ ಜನ ತಿಳ್ಕೊಂಡಿದ್ದಾರೆ ಇದಕ್ಕೆ ಹೆಚ್ಚು ನೀರು ಬೇಕು ಅಂತ ತಿಳ್ಕೊಂಡಿದ್ದಾರೆ. ಹೆಚ್ಚು ನೀರು ಹಿಂದೆ ಯಾಕೆ ನಿಲ್ಲಿಸ್ತಿದ್ರು ಅಂದರೆ ಅವತ್ತು ಹಿರಿಕತ್ರ ಸಾಕಷ್ಟು ನೀರಿತ್ತು. ಅವ್ರು ಏನು ಮಾಡ್ತಾ ಇದ್ರು, ಕಳೆನ ನಾಶ ಮಾಡೋಕ್ಕೋಸ್ಕರ ನೀರು ನಿಲ್ಲಿಸ್ತಾ ಇದ್ರು. ಇವತ್ತೇನಂದ್ರೆ ನೀರು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಇವತ್ತು ನಮಗೆಲ್ಲರೂ ನೀರು ಶಾರ್ಟೇಜ್ ಇದೆ. ಈ ಕಡಿಮೆ ನೀರಲ್ಲಿ 10% ನೀರಲ್ಲಿ ಏನು ಭತ್ತಕ್ಕೆ ಏನಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ತೇವಾಂಶ ಜಾಸ್ತಿ ಬೇಕು. ಇದರರ್ಥ ನೀರು ನಿಲ್ಲಿಸ್ಬೇಕಂತಲ್ಲ, ಜಾಸ್ತಿ ನೀರು ಬೇಕಾಗಿ ತೇವಾಂಶ ಬೇಕಾಗಿದೆ. ಆ ಮಣ್ಣಿಗೆ ಕೊಟ್ಟು ತೇವಾಂಶ ಕಾಪಾಡಿಕೊಂಡು ಸಾಕು ನಾವು ಭತ್ತದ ಬೆಳೆ ಬೆಳಿಬೋದು ಅಂತಕ್ಕಂಥದ್ದನ್ನು ನಾವು ಪ್ರೂವ್ ಮಾಡಿಯಾಗಿದೆ. ಒಂದು ಕಾಳಿನಿಂದ 80ರಿಂದ 120 ತೆನೆನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. Gradually, people from all over the world began to hear about Masagi's initiatives. 2 German volunteers have assisted Masagi to construct a rainwater harvesting system at a government school in Bangalore. The school now enjoys water supply throughout the year. The volunteers share their views. How did you hear about Mr. Masagi's works in the area of rainwater harvesting system? And why did you decide to come to India to study these systems? Yeah, I came to the German organization AFS with my wish to go to India, and especially interested in environmental project. And they sent me the profile of Mr. Masagi and his rainwater harvesting organization, and I saw that it was, even if young, a very already experienced and motivated organization with a lot of new concepts and innovative concepts, and yeah, I decided to come here, and I don't regret it so far. Okay. How do you plan to use the knowledge gained here back in Germany? I finished studying with a bachelor degree in environmental engineering, and when I'm back in Germany I wanted to continue with master's studies, and especially the techniques and the way of implementing the systems here in India is very different related to Germany or other countries. Okay. And I want to gain some experience here with Mr. Masagi's work, and especially his unique techniques. Okay. To maybe implement these things in future projects where I will participate as a master student. Masagi's rainwater harvesting system has been a blessing to the staff and students alike. Mrs. B. Sumitra, the headmistress, shares her views. ನಿಮ್ಮ ಶಾಲೆಗೆ ಮಳೆ ನೀರು ಸಂಗ್ರಹ ವ್ಯವಸ್ಥೆಯನ್ನು ಸ್ಥಾಪಿಸಿದ ಮೇಲೆ ನಿಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗಿದೆ? ಸರ್, ನಮ್ಮಲ್ಲಿ ಸುಮಾರು 1ರಿಂದ 9ನೇ ತರಗತಿಯವರೆಗೆ 550 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಈ ಬೋರ್ವೆಲ್ನಿಂದನೇ ನೀರನ್ನು ಸಂಗ್ರಹಣೆ ಮಾಡಿ ಉಪಯೋಗಿಸ್ತಾ ಇದ್ವಿ. ಆದರೆ ಬಹಳ ನಮಗೆ ಅದರಿಂದ ಕಡಿಮೆ ನೀರು ಆಗ್ತಿತ್ತು, ನಮಗೆ ಸಾಕಾಗ್ತಾ ಇರಲಿಲ್ಲ. ಆಗ ನಮಗೆ ಈ ಮಳೆ ನೀರು ಕೊಯ್ಲಿನ ಬಗ್ಗೆ ನಮಗೆ ಈ ವಿವರಣೆಯನ್ನು ನೀಡಿ ನಮ್ಮ ಒಂದು ಶಾಲೆಯಲ್ಲಿ ಮಳೆ ನೀರಿನ ಕೊಯ್ಲನ್ನು ಮಾಡ್ತೀವಿ ಅಂತ ಹೇಳಿದ್ರು. ಆಗ ಅದ್ರ ಬಗ್ಗೆ ನಮಗೂ ಸರಿಯಾಗಿ ತಿಳಿದಿರಲಿಲ್ಲ. ಆದರೆ ಅದನ್ನು ಇದನ್ನು ಮಾಡಿದ ಮೇಲೆ, ಈ ಪ್ರಾಜೆಕ್ಟನ್ನು ನಮ್ಮ ಶಾಲೆಯಲ್ಲಿ ಮಾಡಿದ ಮೇಲೆ ನಮ್ಮ ಶಾಲೆಯ ಮೇಲ್ಛಾವಣಿಯಲ್ಲಿ ಸುಮಾರು 2 ಲಕ್ಷ ನೀರು ಸಂಗ್ರಹಣೆ ಆಗಿ ಅದನ್ನು ಸೊಂಪಿಗೆ ಆ ನೀರನ್ನು ಸಂಗ್ರಹಿಸಿ ಅದನ್ನು ಫಿಲ್ಟರ್ ಮಾಡಿ ಆ ಸೊಂಪಿನಲ್ಲಿರ್ತಕ್ಕಂಥ ನೀರನ್ನು ಎಲ್ಲ ಮಕ್ಕಳಿಗೂ ಕುಡಿಯೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ರು. ಹಾಗೆ ಶಾಲೆಯ ಮುಂಭಾಗದಲ್ಲೂ ಸಹ ತುಂಬ ಜಾಗ ಇತ್ತು. ಆ ಜಾಗದಲ್ಲಿ ಸುಮಾರು ಇನ್ನೂ 4 ಲಕ್ಷ ಲೀಟರ್ ಮಳೆ ನೀರು ಸಂಗ್ರಹ ಆಗಿ ನಮ್ಮ ಶಾಲೆಗೆ ಅನುಕೂಲ ಆಗೋ ಥರ ಆಯಿತು. ಆ ನೀರನ್ನು ಸಹ ನಮ್ಮ ಪ್ರತಿದಿನ ಮಕ್ಕಳಿಗೆ ನಾವು ಮಧ್ಯಾಹ್ನದಲ್ಲಿ ಬಿಸಿಯೂಟವನ್ನು ಕೊಡ್ತಾ ಇದ್ವಿ. ಆ ಬಿಸಿಯೂಟವನ್ನು ಕೊಡುವಾಗ ಮಕ್ಕಳು ಪ್ರತಿದಿನ ತಟ್ಟೆ ತೊಳಿತಿದ್ರು, ಕೈ ತೊಳಿತಾ ಇದ್ರು, ನೀರನ್ನು ಕುಡಿತಾ ಇದ್ರು. ಆಗ ತಟ್ಟೆ ತೊಳೆಯುವಾಗ ನೀರನ್ನು ಕುಡಿದು ಕೆಳಗಡೆ ಬಿದ್ದಾಗ ನೀರು ಪೂರ್ತಿಯಾಗಿ ಚೆಲ್ಲಿ ಚರಂಡಿಗೆ ಹರಿದು ಹೋಗ್ತಾ ಇತ್ತು. ಆದರೆ ಈಗ ಇವರು ಇಂಗು ಗುಂಡಿಯನ್ನು ಮಾಡಿ ಆ ನೀರನ್ನು ಸಂಗ್ರಹ ಮಾಡಿ ನಮಗೆ ಈ ಒಂದು ಶಾಲೆಗೆ
ಅಂತರ್ಜಲ ಹೆಚ್ಚಾಗೋ ಥರ ಮಾಡಿದ್ದಾರೆ. ಮತ್ತು ಮಕ್ಕಳು ಸಹ ಇದ್ರ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡು ಮನೆ ಮನೆಗಳಲ್ಲೂ ಈ ವಿಷಯವನ್ನು ಹೇಳಿ ಇದರ ಬಗ್ಗೆ ತಮ್ಮ ಪಾಲಕರಿಗೂ ಸಹ ಒಳ್ಳೆಯ ಒಂದು ಸಂದೇಶವನ್ನು ನೀಡಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಟ್ಟಾರೆ ಈ ಒಂದು ಪ್ರಾಜೆಕ್ಟು ಶಾಲೆಗಳಲ್ಲಿ ಮತ್ತು ಎಲ್ಲ ಕಡೆಯಲ್ಲೂ ಸಹ ತುಂಬ ಅನುಕೂಲ ಆಗ್ತಾ ಇದೆ. ಯಾವುದೇ ರೀತಿ ನೀರು ಪೋಲಾಗದೇ ಇರೋ ರೀತಿ ನಮಗೆ ಬಹಳ ಅನುಕೂಲ ಆಗಿ ಮಕ್ಕಳಿಗೆ ಮತ್ತು ಶಾಲೆಗೆ ತುಂಬ ಅನುಕೂಲ ಆಗಿದೆ ಸರ್. ಅಂತರ್ಜಲ ಪರಿಪೂರ್ಣವಾಗಿ ಇಲ್ಲದೆ ಇರೋ ಒಂದು ಸಂದರ್ಭ ಮುಂದೆ ಬರಬಹುದಾ? ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಈಗಾಗಲೇ 4,900 ಲೊಕೇಶನಲ್ಲಿ ಮಾಡಿದ್ದೀನಿ, 11 ರಾಜ್ಯದಲ್ಲಿ ಮಾಡಿದ್ದೀನಿ. ನನ್ನ ಮೇಲೆ ಈಗಾಗಲೇ 94 ಕೋಟಿ ರೂಪಾಯಿ ಜನ ನನ್ನ ಮೇಲೆ ಇವತ್ತಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನನ್ನ ಸಿಸ್ಟಮ್ಗಳು, ನಾವು ಮಾಡಿರ್ತಕ್ಕಂಥ ಸಿಸ್ಟಮ್ಗಳು ಏನು ಹೇಳ್ತಾವೆ ಅಂತ ಹೇಳಿದರೆ, ಯಾವುದೇ ಕಾರಣ 2000 ಏನೋ ಕೆಲವು ಜನ ಹೇಳ್ತಾರೆ 2020ಕ್ಕೆ ನೀರೇ ಇರೋದಿಲ್ಲ ಅಂತೇನು ಹೇಳ್ತಾ ಇದ್ದಾರಲ್ಲ, ಅಥವಾ ಜಲಯುದ್ಧ 3ನೇ ಯುದ್ಧ ಆದರೆ ನೀರಿಗೆ ಆಗ್ಬೋದು ಅಂತೇನು ಹೇಳ್ತಾರಲ್ಲ, ಇದೆಲ್ಲ ನನ್ನ ಸಿಸ್ಟಮ್ಗಳು ಅಥವಾ ನನ್ನ ಮಾಡಿರ್ತಕ್ಕಂಥ ನನ್ನ ಯೋಜನೆ ಏನು ಹೇಳ್ತಾವೆ ಅಂದರೆ 2070ರಲ್ಲಿ ಈ ದೇಶದಲ್ಲಿ ನೀರಿನ ಅತಿವೃಷ್ಟಿ ಆಗುತ್ತೆ ಅಂತ ಹೇಳ್ತವೆ. ಉದಾಹರಣೆ ಕೆನ್ನಮೆಟ್ಲು ಇರ್ಬೋದು, SS ಸಿಮೆಂಟ್ಸ್ ಇರ್ಬೋದು, SKF ಇರ್ಬೋದು. ನಾನು ಎಲ್ಲಿ ಮಾಡಿದನೋ ಎಷ್ಟು ಇವತ್ತು 90,000ಕ್ಕಿಂತ ಹೆಚ್ಚು ಲೊಕೇಶನಲ್ಲಿ ಮಾಡಿದ್ರಲ್ಲ ನಾನು. ಆ ಲೊಕೇಶನ್ ಏನು ಹೇಳ್ತಾವೆ ಅಂದರೆ ಇದು ಸಮಸ್ಯೆ ಅಲ್ಲ, ಯಾವುದೇ ಕಾರಣಕ್ಕೂ ನೀರಿಗೆ ನಮ್ಮ ದೇಶದಲ್ಲಿ ಬರಗಾಲ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ, ಮೋಸ್ಟ್ಲಿ ಇದು ನೀರಿನ ಸಮಸ್ಯೆ ಅಲ್ಲ ಅಂತ ಹೇಳ್ತಾ ಇರ್ತಕ್ಕಂಥವು ನಮ್ಮ ವಾಟರ್ ಲಿಟರೇಸಿ ಫೌಂಡೇಶನ್ ಅದು ರೈನ್ ವಾಟರ್ ಕಾನ್ಸೆಪ್ಟ್ ಅಂತ ಇದರಲ್ಲಿ ಆಶ್ಚರ್ಯ ಏನಿಲ್ಲ. ಆಮೇಲೆ ನೀರಿನ ಕೊರತೆಯನ್ನು ತಡೆಗಟ್ಟಲು ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬಹುದು? ಒಂದು ಸರ್, ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಲ್ಲ, ಅದೇನು ಬೀಳ್ತಕ್ಕಂಥ ಮಳೆ ನೀರನ್ನ ನಾವೆಲ್ಲರೂ ನಮ್ಮದನಬೇಕು. ಮತ್ತೆ ಇನ್ನೊಂದು ಏನಂತಂದ್ರೆ ಬಚ್ಚಲ್ ನೀರು, ಬಳಸಿದ ನೀರು, ಏನು ಬಳಸಿದ ನೀರಿದೆಲ್ಲ, ಬಳಸಿದ ನೀರನ್ನ ಡ್ರೈನೇಜ್ಗೆ ಹಾಕ್ತಾನೆ ಅದನ್ನು ನಾವು ಮಣ್ಣಿಗೆ ಹಾಕಿದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ನಲ್ಲಿ ಏನು ಇವತ್ತು ನಮ್ಮ ಮನೆಗೆ 100 ಲೀಟರ್ ಬಂದರೆ 90 ಲೀಟರ್ ಮಾತ್ರ ಏನಪ್ಪ ಬಟ್ಟೆ ತೊಳಕ್ಕೆ ಸ್ನಾನ ಮಾಡೋ ಖರ್ಚಾದರೆ 10 ಲೀಟರ್ ಮಾತ್ರ ಕುಡಿಯೋಕೆ ಅಡಿಗೆ ಖರ್ಚಾಗುತ್ತೆ. ಈ ಬಳಸಿದ ನೀರು 90% ನೀರನ್ನು ನಾವು ಮಣ್ಣಾಗಿಟ್ಟಾಗ ನಮಗೆ ಅಂತರ್ಜಲ ಸಂಸ್ವಾರ ಇರತಕ್ಕಂಥ ಜಾಸ್ತಿಯಾಗಿ ನಮಗೆ ನೀರಿನ ಯಾವುದೇ ಕೊರತೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅದ್ರ ಉಳಿದಿದ್ದು ಏನಪ್ಪ, 2 ಅಂತಂದರೆ ಒಂದು ಮಳೆ ನೀರು, ಇನ್ನೊಂದು ಬಚ್ಚು ನೀರು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಚಿಂತನೆ. ಜನ ಚಿಂತಿಸ್ಬೇಕಿದನ್ನು. ಬ್ರಹ್ಮನಿಗೆ ಸೃಷ್ಟಿಯ ಚಿಂತೆ, ಯಮನಿಗೆ ಸತ್ತವರ ಚಿಂತೆ, ವ್ಯಾಪಾರಿಗೆ ಗ್ರಾಹಕನ ಚಿಂತೆ ಆದರೆ ಹೆಣ್ಣು ಮಕ್ಕಳಿಗೆ ತಾಯಿಯಾಗೋ ಚಿಂತೆ, ಹೆಣ್ಣು ಮಕ್ಕಳಿಗೆ ತಾಯಿಯಾಗೋ ಚಿಂತೆ ಆದರೆ ಮಸಗಿಗೆ ಮಳೆ ನೀರ ಚಿಂತೆ, ಶ್ರೀಮಂತರಿಗೆ ಕಳ್ಳರ ಚಿಂತೆ, ಕಳ್ಳರಿಗೆ ಕದಿಯುವ ಚಿಂತೆ ಆದರೆ ಮಸಗಿಗೆ ಬೋರು ಬಾವಿಗಳ ಚಿಂತೆ. ಈ ಚಿಂತೆ ನಂದಬ್ಬದ್ದಾಗಬಾರ್ದು, ಇಡೀ ಪ್ರಪಂಚದ ಜನರ ಚಿಂತೆ ಆಗ್ಬೋದು ಅಂತಕ್ಕಂಥ ನನ್ನ ಆಸೆ. ಜಲ ರಕ್ಷಣೆಯನ್ನು ನಾವು ಯಾವ ರೀತಿಯಲ್ಲಿ ಜನಪ್ರಿಯವಾಗಿ ಮಾಡಬಹುದು? ಇದು ಮಳೆ ನೀರು ಕೊಯ್ಲು ಅಂತಕ್ಕಂಥದ್ದು ಏನಪ್ಪ, ಇದು ಜನಪ್ರಿಯ ಆಗಲಿಕ್ಕೆ ಇದಕ್ಕೆ ನಾವು ಜಲಸಾಕ್ಷರತಾ ಕಾರ್ಯಕ್ರಮಗಳನ್ನು ಮಾಡ್ಬೇಕ್ರಿ. ಜನರಿಗೆ ಜಲಸಾಕ್ಷರತೆಯನ್ನು ಬಿತ್ತಬೇಕ್ರಿ. ಬಿತ್ತಿದರೆ ಜಲದ ಬಗ್ಗೆ ಜ್ಞಾನ, ಕೇಳಿದರೆ ಅದರ ಘೋಷಣೆಗಳ ಕಂಪಿಸುವುದು ಎಲ್ಲ ಜನರ ಮನಗಳ, ಶ್ರಮಿಸಿದರೆ ಜನ ನೆಲಕ್ಕಿಲ್ಲ ಜಲದ ಮರ. ಸೊ ಹೀಗೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಪುಸ್ತಕ ಬರೀಬೇಕ್ರಿ, ಸಿನಿಮಾ ತೆಗಿಬೇಕು, ಇದ್ರ ಬಗ್ಗೆ ಆಮೇಲೆ ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಬೇಕು, ಸಾಕಷ್ಟು ಪ್ರಚಾರ ಮಾಡಬೇಕು. ಈವೆಂಟ್ಸ್ ಇವತ್ತು ನಾವು ಹೇಳ್ತೀವಿ ವರ್ಲ್ಡ್ ವಾಟರ್ ಡೇ ಅಂತ ಹೇಳ್ತೀವಿ, ಅಥವಾ ವಿಶ್ವ ಜಲ ದಿನಾಚರಣೆ ಅಂತ ಹೇಳ್ತೀವಿ, ಅಥವಾ ಭೂಮಿ ದಿನಾಚರಣೆ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಜನರಿಗೆ ನಾವು ಮಾಡಿರ್ತಕ್ಕಂಥ ಪ್ರಯೋಗಗಳನ್ನು ತೋರಿಸುವಂಥದ್ದು. ಆ ಇವೆಂಟ್ಗಳ ಮುಖಾಂತರ ಏನೇನು ಹೊಸ ಪ್ರಯೋಗ ಮಾಡ್ತೀವಿ ಅದನ್ನು ಜನರಿಗೆ ತೋರಿಸಿ ಜನಜಾಗೃತಿಗೊಳಿಸಿ ಇದನ್ನು ಜನಜಾಗೃತಿ ಮಾಡಬೇಕು. As Masagi winds up for the day, he knows that the road ahead is a long and hard one, but his dream to make India a water-efficient nation stays close to his heart. ಭಾರತ ದೇಶವು ಜಲಸಮೃದ್ಧ ರಾಷ್ಟ್ರವಾಗಬೇಕೆಂಬುದೇ ನನ್ನ ಕನಸು. My dream is to make India a water-efficient nation. If humankind does not behave responsibly to conserve water, the dusk of civilization might be just around the corner. In the days to come, will humankind survive the water crisis to tell the tale? Only time will tell. In the days gone by, nations went to war over land, religion and women. Today nations go to war over oil. In the days to come, nations will go to war over water.